4 ಕಾಲನ್ನ ಬಿಡಿಸ್ಕೊಂಡು ಮಲಗದೆ ನೋಡಿ. ಇನ್ನೊಂದು ಹಾಗೆ ಅದೇ ಇಷ್ಟು ದೊಡ್ಡದೆ ನೋಡಿ. ನಾಯಿಗಂತ ಹಾಕಿದ್ದ ಅನ್ನವನ್ನ ತಿಂತಾ ಇದ್ದಾರೆ. ಸೊ ದನವನ್ನ ಬಿಟ್ಟಾದ್ಮೇಲೆ ಸುಮ್ಮನೆ ಒಂದು ಮೆಹಂದಿಯನ್ನ ಹಾಕ್ಕೊಂಡೆ ನೋಡಿ. ನಮ್ಮನೇಲಿ ಬೆಳ್ಳಂಜಿ ಮೀನನ್ನು ತಗೊಂಡಿದ್ದಾರೆ ನೋಡಿ. ಇದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸುಮಾರು ದಿನಗಳಾದಮೇಲೆ ಮತ್ತೆ ವ್ಲಾಗ್ನ ಮಾಡ್ತಾ ಇರುವಂಥದ್ದು. ಹಾಗೇನೆ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ. ಹಾಗೆ ಗೈಸ್, ನಮ್ಮ ದನಗಳನ್ನು ಇವತ್ತು ಇನ್ನೂ ತನಕ ಬಿಟ್ಟಾಗಲಿಲ್ಲ. ಹಾಗೆ ದನಗಳನ್ನೆಲ್ಲ ಬಿಡಬೇಕು, ಇನ್ನೂ ಸುಮಾರು ಕೆಲಸಗಳು. ಗೈಸ್, ನಮ್ಮ ದನಗಳನ್ನೆಲ್ಲ ಬಿಡಬೇಕು ಈಗ. ಮಲ್ಲಿ ನೋಡಿ ಹೇಗೆ ಮಲಗದೆ ಅಂತ, 4 ಕಾಲನ್ನ ಬಿಡಿಸ್ಕೊಂಡು ಮಲಗದೆ ನೋಡಿ. ಹೊಟ್ಟೆ ಒಂದು ದೊಡ್ಡ ಗುಡ್ಡ ಥರ ಆಗಿಬಿಟ್ಟದೆ. ಇವ್ರು ನೋಡಿ ಸುವಮ್ಮ, ಏ ಮಲ್ಲಿ ಹೇಳೆ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿ ಮಲಗದೆ ಇದು ಮಲ್ಲಿ. ಅದ್ರ ಮಗಳು ನೋಡಿ ಎಂತ ಮಾಡ್ತದೆ ಅದು. ಏ ಪುಟ್ಟಮ್ಮ ನೋಡಿ ಗುಡ್ಡನ ಹೆಂಗೆ ಹೊತ್ತಾಕೊಂಡು ಮಲಗದೆ ಅಂತ. ಶೈನ್ ಗುಡ್ಡ ಅದೇನೇ ಮಲ್ಲಿ, ಏನು ಜಗಿತಿದ್ಯೇ ಏ ಮಲ್ಲಿ. ಹಾಗೆ ಗೈಸ್, ಇವಳಿಗೆ ಇಲ್ಲಿ ಕಿವಿಯನ್ನು ಚುಚ್ಚಿದ್ರು, ಅದು ಉದ್ರಿ ಹೋಗದೆ. ಇದೊಂದು ಕಣ್ಣೊಂದಾಗದೆ ನೋಡಿ, ಕಣ್ಣೊಂದು ಹಾಗೆ ಅದೇ ಇಷ್ಟು ದೊಡ್ಡದೆ ನೋಡಿ. ಅಲ್ವೇನೆ ಮಲ್ಲಿ 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 ಮಲ್ಲಿ. ಕಾಲು ನೋಡಿ ಹೆಂಗೆ ಬಿಡಿಸ್ಕೊಂಡು ಮಲಗದೆ ಅಂತ. ಹೇಳ್ರೆ ಮೇಕ್ ಹೋಗೋದಿಲ್ಲ ಬೋಡಿ. ಏ ಚಿಕ್ಕು, ಏನು ಚಾಕ್ಲೇಟ್ ಚಾಕ್ಲೇಟ್ ಚಾಕ್ಲೇಟ್. ಚಿಕ್ಕು ಚಾಕ್ಲೇಟ್. ಹಾಗೆ ಗೈಸ್, ನಮ್ಮ ಕೋಳಿ ಮತ್ತು ಕೋಳಿ ಮರಿ ನೋಡಿ ನಾಯಿಗಂತ ಹಾಕಿದ್ದ ಅನ್ನವನ್ನು ತಿಂತಾ ಇದ್ದಾರೆ. ಅವರೆಲ್ಲ ಎಷ್ಟು ಬೇಗ ದೊಡ್ಡಾದ್ರೆ ನೋಡಿ. ನಿನ್ನೆ ಮೊನ್ನೆ ಹುಟ್ಟಿದ್ದಂತ ನೆನಪು, ಅಷ್ಟರೊಳಗೆ ನೋಡಿ ಇಷ್ಟು ದೊಡ್ಡಾಗ್ಬಿಟ್ಟಾರೆ. ಗೈಸ್, ಇಲ್ಲಿ ನೋಡಿ ನಮ್ಮ ಕೋಳಿ ಮೊಟ್ಟೆಯನ್ನು ಹಾಕಕ್ಕೆ ಇಟ್ಟದೆ. ನಾವು ತೆಗಿಲೇ ಇಲ್ಲ ಆಗಿತ್ತು. ಸ್ವಲ್ಪ ಮೊಟ್ಟೆಯನ್ನು ತೆಗೆದಿದ್ರು, ಹಾಗೆ ಮತ್ತು 4 ಮೊಟ್ಟೆ ಹಾಗೆ ಉಳಿದ್ಬಿಟ್ಟದು ನೋಡಿ. ಹಾಗೆ ಅದನ್ನು ತೆಗಿವಾ ಅಂತ ಬಂದದ್ದು. ಈಗ ಒಂದು ಮೊಟ್ಟೆಯನ್ನು ಇಟ್ಟು ಆಮೇಲೆ ಮತ್ತು ಬಾಕಿದೆಲ್ಲ ತೆಗಿಯೋದೀಗ. ದನವನ್ನು ಬಿಟ್ಟಾದ್ಮೇಲೆ ಸುಮ್ಮನೆ ಒಂದು ಮೆಹಂದಿಯನ್ನು ಹಾಕ್ಕೊಂಡೆ ನೋಡಿ. ಸುಮ್ಮನೆ ಟೈಮ್ ಪಾಸಿಗಂತ, ಹಿಂಗೆ ಚೆಂದ ಕಾಣ್ತದೆ ಅಂತ ಅನ್ನಿಸ್ತು, ಹಾಗೆ ಹಾಕ್ಕೊಂಡೆ ನೋಡಿ. ಗೈಸ್, ಇವತ್ತು ನಮ್ಮ ಮನೇಲಿ ಬೆಳ್ಳಂಜಿ ಮೀನನ್ನು ತಗೊಂಡಿದ್ದಾರೆ ನೋಡಿ. ಇದು 100 ರೂಪಾಯಿ ಮೀನು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಬೆಳ್ಳಂಜಿ ಮೀನನ್ನು ತಗೊಂಡೆ ರಾಶಿ ದಿನ ಆಗಿತ್ತು, ಹಾಗೆ ಇವತ್ತು ತಗೊಂಡಾಗದೆ. ಹಾಗೆ ನನಗೋಸ್ಕರ ಇವರೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಇವರು ಬೆಕ್ಕುಗಳಂತೂ ಜೋರು ನೋಡಿ. ಗೈಸ್, ಈಗ ಮಧ್ಯಾಹ್ನ ಆಯಿತು. ಹಾಗೆ ಈಗ ಅಮ್ಮ ಅಂಗಳವನ್ನು ಸಾರಿಸ್ತಾ ಇದೆ ನೋಡಿ. ಹಾಗೆ ಗೈಸ್, ಆಗಲೇ ನಾನು ಮೆಹಂದಿ ಹಾಕಿದ್ದು ಹಾಗೆ ತೆಗೆದುಬಿಟ್ಟೆ, ಯಾಕಂದರೆ ಮೀನು ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಇಟ್ಕೊಂಡು ಹಾಗೆ ತೆಗೆದೆ. ಇಷ್ಟೇ ಕಲರ್ ಬಂದಿದೆ ನೋಡಿ. ಚಾಕ್ಲೇಟ್ ಹಂಗಿಂದೆಲ್ಲಿ ಬರುತ್ತೆ. ಈಗ ನಾವು ಎಗ್ ಬಿರಿಯಾನಿಯನ್ನು ಮಾಡಬೇಕಂತ ಮೊಟ್ಟೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ರು. ಹಾಗೆ ನೋಡಿ, ಜಸ್ಟ್ ನೀರು ಕುದೀತಾ ಇದೆ ಅಷ್ಟೇ. ಸೊ ಗೈಸ್, ಇವತ್ತು ನಾನು ಬೇಗನೆ ಸ್ನಾನ ಮಾಡಿಬಿಟ್ಟೆ. ಹಾಗೆಯೇ
ಇಂತ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಎಗ್ ಬಿರಿಯಾನಿಯನ್ನು ಮಾಡಬೇಕು. ಹಾಗೆಯೇ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬಾಯ್ ಬಾಯ್ ಗೈಸ್.